ನೀವೊಂದ್ಸರಿ ಇಮ್ಯಾಜಿನ್ ಮಾಡಿ ನೋಡಿ. ನೀವು ಫಾರೆಸ್ಟ್ ಒಳಗಡೆ ಫಾರೆಸ್ಟ್ ಮಾರ್ಕ್ ಮಾಡ್ತಾ ಇರ ಅಂತ ಇಟ್ಕೊಳ್ಳಿ. ಅಲ್ಲಿ ಅಲ್ಲಿ ಸುತ್ತಮುತ್ತ ಇರೋಂಥ ಮರಗಳಲ್ಲಿ ಒಂದೇ ಸಮಯದಲ್ಲಿ ಲಕ್ಷಾಂತರ ಫ್ರೂಟ್ಸ್ಗಳಿಂದ ತುಂಬಿದೆ ಅಂತ ತಿಳ್ಕೊಳ್ಳಿ. ಅದು ನಿಮ್ಗೆ ಏನು ಅನ್ಸುತ್ತೆ? ಮಿರಾಕಲ್ ಅನ್ಸುತ್ತಾ ಅಥವಾ ನೇಚರಿಂದ ಇರೋ ಸೀಕ್ರೆಟಾ ಅಂತ ಅನ್ಸುತ್ತಾ? ಸೊ ಒಂದು ಮರ 4-5 ವರ್ಷದಿಂದ ಫ್ರೂಟ್ಸೇ ಕೊಡೋದಿಲ್ಲ ಅಂತ ಮರ ಏಕ್ದಮ್ ಒಂದೇ ಸರಿ ಲ್ಯಾಕ್ಸ್ ಟುಗೆದರ್ ಫ್ರೂಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಸೊ ಏನ್ ಅನ್ಸುತ್ತೆ ನಿಮಗೆ? ಟ್ರೀ ಒಂದ್ ಮರದಿಂದ ಇನ್ನೊಂದ್ ಮರದ ಜೊತೆ ಮಾತಾಡುತ್ತೆ ಅಂತ ನೀವು ಅನ್ಕೊಂತೀರಾ? ಅಂದ್ರೆ ಒಂದ್ ಮರ ಇನ್ನೊಂದ್ ಮರದ ಜೊತೆ ಕಮ್ಯುನಿಕೇಟ್ ಮಾಡುತ್ತಾ? ಸೊ ಇವತ್ತಿನ ವಿಡಿಯೋದಲ್ಲಿ ಈ ಮಾಸ್ಟ್ ಫ್ರೂಟಿಂಗ್ ಅನ್ನೋ ನೇಚರ್ನ ಒಂದು ಅಮೇಜಿಂಗ್ ಮಿಸ್ಟ್ರಿ ಬಗ್ಗೆ ತಿಳಿಯೋಣ. ಈ ಇವೆಂಟು ವೈಲ್ಡ್ ಲೈಫ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಕೂಡ ನೋಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಮಾಸ್ಟ್ ಫ್ರೂಟಿಂಗ್ ಅಂದ್ರೆ ಏನು? ಒಮ್ಮೆ ಕಲ್ಪಿಸ್ಕೊಳ್ಳಿ, ಒಂದು ಕಾಡಿನಲ್ಲಿ 5ರಿಂದ 10 ವರ್ಷಗಳವರೆಗೆ ಮರಗಳು ಬಹಳ ಕಡಿಮೆ ಹಣ್ಣುಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಏಕಾಏಕಿ ಒಂದೇ ವರ್ಷದಲ್ಲಿ ಅದೇ ಜಾತಿ ಅಂದ್ರೆ ಒಂದೇ ಜಾತಿಯ ಬಹುತೇಕ ಎಲ್ಲಾ ಮರಗಳು ಒಂದೇ ಸಮಯದಲ್ಲಿ ಅಪಾರ ಪ್ರಮಾಣದ ಹಣ್ಣುಗಳಿಂದ ತುಂಬಿ ತುಳುಕ್ತಾ ಇರುತ್ತೆ. ಅಂದ್ರೆ ಮರ ಪೂರ್ತಿ ಹಣ್ಣುಗಳಿಂದ ತುಂಬಿ ತುಳುಕ್ತಾ ಇರುತ್ತೆ. ಈ ಅಪರೂಪದ ಪ್ರಕೃತಿ ವಿದ್ಯಮಾನವನ್ನೇ ನಾವು ಮಾಸ್ಟ್ ಫ್ರೂಟಿಂಗ್ ಅಥವಾ ಮಾಸ್ ಫ್ರೂಟಿಂಗ್ ಅಥವಾ ಮಾಸ್ಟಿಂಗ್ ಅಂತ ಕರಿತೀವಿ. ಮರಗಳು ಹಲವು ವರ್ಷಗಳ ಕಾಲ ಯಾಕೆ ಕಾಯ್ತವೆ? ಮರಗಳು ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣುಗಳನ್ನ ಉತ್ಪಾದಿಸೋದಿಲ್ಲ, ಅಂದ್ರೆ ಪ್ರೊಡ್ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಹಣ್ಣುಗಳನ್ನ ಅದು ಪ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಅಪಾರ ಪ್ರಮಾಣವಾದ ಶಕ್ತಿ ಅಂದ್ರೆ ಎನರ್ಜಿ ಮತ್ತೆ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸು ಬೇಕಾಗುತ್ತೆ. ಆದ್ರಿಂದ ಮರಗಳು ಹಲವು ವರ್ಷಗಳ ಕಾಲ ತಮ್ಮೊಳಗೆ ಶಕ್ತಿಯನ್ನ ಸಂಗ್ರಹಿಸಿಕೊಳ್ಳುತ್ತವೆ, ಅಂದ್ರೆ ಎನರ್ಜಿನ ಸ್ಟೋರ್ ಮಾಡುತ್ತೆ. ಆಮೇಲೆ ಒಂದು ಸೂಕ್ತವಾದ ಹವಾಮಾನ, ಮಳೆ ಮತ್ತು ಪರಿಸರದ ಅನುಕೂಲಕರ ಪರಿಸ್ಥಿತಿಗಳು ಬಂದಾಗ ಒಂದೇ ಜಾತಿಯ ಸಾವಿರಾರು ಮರಗಳು ಒಂದೇ ಸಮಯದಲ್ಲಿ ಅಪಾರ ಪ್ರಮಾಣದ ಹಣ್ಣುಗಳನ್ನ ಉತ್ಪಾದಿಸ್ತವೆ, ಅಂದ್ರೆ ಮಾಸ್ ಪ್ರೊಡ್ಯೂಸ್ ಮಾಡ್ತವೆ. ಇದ್ರ ಹಿಂದೆ ಪ್ರಕೃತಿಯ ಒಂದು ಅದ್ಭುತವಾದ ಬದುಕುಳಿಯುವ ತಂತ್ರ ಅಡಗಿದೆ. ಲಕ್ಷಾಂತರ ಹಣ್ಣುಗಳು ಒಂದೇ ಸಮಯದಲ್ಲಿ ಉತ್ಪತ್ತಿಯಾದಾಗ ಪಕ್ಷಿಗಳು, ಅಳಿಲುಗಳು, ಕೋತಿಗಳು ಮತ್ತು ಇತರ ಪ್ರಾಣಿಗಳು ಎಲ್ಲಾ ಹಣ್ಣುಗಳನ್ನ ತಿನ್ನಕ್ಕೆ ಆಗೋದಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಸಾವಿರಾರು ಬೀಜಗಳು ಉಳಿದು ಹಾಗೆ ಉಳಿಯುತ್ತೆ. ಮತ್ತೆ ಆ ಬೀಜಗಳು ಸಸಿಗಳಾಗಿ ಬೆಳೆದು ನಾಳೆ ದೊಡ್ಡ ಮರಗಳಾಗಿ ಬೆಳೆಯುತ್ತೆ. ಅಂದ್ರೆ ಮರಗಳು ಹಲವು ವರ್ಷಗಳ ಕಾಲ ಕಾಯುವುದು ಹೆಚ್ಚು ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್ ಮತ್ತೆ ತಮ್ಮ ಜಾತಿಯ ಉಳಿವನ್ನ ಖಚಿತಪಡಿಸಿಕೊಳ್ಳಲು ತಮ್ಮ ಪ್ರಕೃತಿಯ ಬುದ್ಧಿವಂತಿಕೆಯ ತಂತ್ರ ಆಗಿದೆ ಅಂತ ಹೇಳ್ಬೋದು. ಈ ಮಾಸ್ ಫ್ರೂಟಿಂಗ್ ಇಂದ ವನ್ಯಜೀವಿಗಳಿಗೆ ಅಂದ್ರೆ ಫಾರೆಸ್ಟ್ ಅನಿಮಲ್ಸ್ಗೆ ಯಾವ ರೀತಿ ಪ್ರಯೋಜನಗಳು ಆಗುತ್ತೆ? ಮಾಸ್ ಫ್ರೂಟಿಂಗ್ ಸಮಯದಲ್ಲಿ ಕಾಡಿನ ಸಾವಿರಾರು ಮರಗಳು ಒಂದೇ ವೇಳೆ ಅಪಾರ ಪ್ರಮಾಣದ ಹಣ್ಣುಗಳನ್ನ ಉತ್ಪಾದಿಸುವುದರಿಂದ ಕಾಡಿನಲ್ಲಿರುವ ಅನೇಕ ಪ್ರಾಣಿಗಳಿಗೆ ಕೆಲವಾರು ವಾರಗಳು ಅಥವಾ ತಿಂಗಳುಗಳ ಕಾಲ ಸಮೃದ್ಧವಾಗಿ ಹೊಟ್ಟೆ ತುಂಬ ಆಹಾರ ದೊರೆಯುತ್ತೆ ಅಂತ ಹೇಳ್ಬೋದು. ಈ ಆನೆಗಳು, ಜಿಂಕೆಗಳು, ಕಾಡು ಹಂದಿಗಳು, ಕೋತಿಗಳು, ಕರಡಿಗಳು, ಅಳಿಲುಗಳು ಹಾಗೂ ಹಲವು ಬಗೆಯ ಪಕ್ಷಿಗಳು ಈ ಹಣ್ಣುಗಳನ್ನ ಆಹಾರವಾಗಿ ಸೇವಿಸುತ್ತವೆ. ಸಾಕಷ್ಟು ಆಹಾರ ದೊರೆಯೋದ್ರಿಂದ ಈ ಪ್ರಾಣಿಗಳ ಆರೋಗ್ಯ ಸುಧಾರಿಸುತ್ತೆ ಮತ್ತು ಅದರ ಸಂತಾನೋತ್ಪತ್ತಿ ಅಂದ್ರೆ ರೀಪ್ರೊಡಕ್ಷನ್ಗೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದ್ರೆ ಫುಡ್ ಅಬಂಡೆನ್ಸ್ ಆಗಿ ದೊರೆಯೋದ್ರಿಂದ ಅನುಕೂಲಕರ ವಾತಾವರಣ ದೊರೆಯುತ್ತೆ. ಇನ್ನೊಂದು ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ ಎಲ್ಲಾ ಹಣ್ಣುಗಳನ್ನ ಪ್ರಾಣಿಗಳು ತಿನ್ನಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಉಳಿದಿರೋ ಹಣ್ಣುಗಳಿರೋ ಬೀಜಗಳು ನೆಲಕ್ಕೆ ಬಿದ್ದು ಹೊಸ ಸಸಿಗಳಾಗಿ ಬೆಳೆಯುತ್ತೆ. ಕೆಲವು ಪ್ರಾಣಿಗಳು ಹಣ್ಣುಗಳನ್ನ ದೂರದ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗುವ ಮೂಲಕ ಬೀಜಗಳನ್ನ ಹರಡುವಿಕೆಗೆ ಸಹಾಯ ಮಾಡುತ್ತೆ. ಅಂದ್ರೆ ಹೇಗೆ ಅಂತಂದ್ರೆ ಅದು ಈ ಫಾರೆಸ್ಟ್ ಅಲ್ಲಿ ತಿನ್ನುತ್ತೆ ಮತ್ತು ಹಾಗೆ ನಡ್ಕೊಂತ ಹೋಗ್ತಾ ಹೋಗ್ತಾ ಬೇರೆ ಫಾರೆಸ್ಟ್ ಹೋಗಿ ಅಲ್ಲಿ ಅದರ ಎಕ್ಸ್ಕ್ರೀಷನ್ ಇಂದ ಅದು ನೆಲಕ್ಕೆ ಹೋಗುತ್ತೆ. ಅದರಿಂದ ಅದು ಅಂದ್ರೆ ಬೀಜಗಳ ಹರಡುವಿಕೆಗೆ ಸಹಾಯ ಮಾಡುತ್ತೆ. ಹೀಗಾಗಿ ಮಾಸ್ ಫ್ರೂಟಿಂಗ್ ಕೇವಲ ಮರಗಳಿಗೆ ಮಾತ್ರವಲ್ಲ, ಇಡೀ ಕಾಡಿನ ಜೀವಜಾಲಕ್ಕೆ ಜೀವನಾಡಿಯಂತೆ ಕೆಲಸ ಮಾಡುತ್ತೆ. ಇದು ವನ್ಯಜೀವಿಗಳಿಗೆ ಆಹಾರ ಒದಗಿಸುವುದರ ಜೊತೆಗೆ ಹೊಸ ಕಾಡುಗಳು ಬೆಳೆಯಲು ಮತ್ತು ಪರಿಸರದ ಸಮತೋಲನವನ್ನು ಕಾಪಾಡಲು ಮಹತ್ವದ ಪಾತ್ರ ವಹಿಸುತ್ತದೆ. ಮಾಸ್ ಫ್ರೂಟಿಂಗ್ ಹಿಂದೆ ಇರೋ ಅತ್ಯಂತ ಪ್ರಸಿದ್ಧ ವೈಜ್ಞಾನಿಕ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಅದೇ ಪ್ರೆಡೇಟರ್ ಸಿಟಿಯೇಷನ್. ಇದರ ಅರ್ಥ ಬೇಟೆಗಾರ ಪ್ರಾಣಿಗಳನ್ನ ತೃಪ್ತಿಗೊಳಿಸುವ ತಂತ್ರ ಅನ್ನೋದನ್ನ ನಾವು ಹೇಳ್ಬೋದು. ಇನ್ನೂ ಸರಳವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಮರಗಳು ಪ್ರತಿ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣುಗಳನ್ನ ಕೊಡ್ತವೆ. ಅವಾಗ ಏನಾಗುತ್ತೆ ಅಂತಂದ್ರೆ ಪಕ್ಷಿಗಳು, ಅಳಿಲುಗಳು, ಕೋತಿಗಳು, ಕಾಡು ಹಂದಿಗಳು ಹಾಗೂ ಇತರ ಪ್ರಾಣಿಗಳು
ಬಹುತೇಕ ಎಲ್ಲ ಹಣ್ಣುಗಳನ್ನ ಮತ್ತು ಬೀಜಗಳನ್ನ ತಿನ್ನುತ್ತೆ. ಆಗ ಹೊಸ ಸಸಿಗಳು ಬೆಳೆಯೋದಕ್ಕೆ ಅವಕಾಶನೇ ಕೂಡ ಬರೋದಿಲ್ಲ ಮರಗಳಿಗೆ. ಆದ್ರೆ ಅದೇ ಮರಗಳು ಹಲವು ವರ್ಷಗಳ ಕಾಲ ಪ್ರೊಡಕ್ಷನ್ ಮಾಡ್ದಿರ ಒಂದೇ ಸಮಯದಲ್ಲಿ ಲಕ್ಷಾಂತರ ಹಣ್ಣುಗಳು ಮತ್ತು ಕೋಟ್ಯಾಂತರ ಬೀಜಗಳನ್ನ ಉತ್ಪಾದಿಸಿದ್ರೆ ಯಾವುದೇ ಪ್ರಾಣಿಗಳಿಗೆ ಅದನ್ನೆಲ್ಲ ಪೂರ್ತಿಯಾಗಿ ತಿನ್ನಲು ಸಾಧ್ಯವಾಗುವುದಿಲ್ಲ. ಅವುಗಳಿಗೆ ಬೇಕಾದಷ್ಟು ಮಾತ್ರ ತಿಂದು ಉಳಿದಿರುವಂತಹ ಅಪಾರ ಪ್ರಮಾಣದ ಬೀಜಗಳು ನೆಲದಲ್ಲಿ ಉಳಿದುಕೊಳ್ಳುತ್ತೆ. ಈ ಉಳಿದ ಬೀಜಗಳು ಮೊಳಕೆ ಹೊಡೆದು ಹೊಸ ಸಸಿಗಳಾಗಿ ಬೆಳೆಯುತ್ತೆ. ಇದರಿಂದ ಮರಗಳ ಸಂತಾನೋತ್ಪತ್ತಿ ಯಶಸ್ವಿಯಾಗುತ್ತೆ ಮತ್ತೆ ಕಾಡಿನ ಮುಂದಿನ ಪೀಳಿಗೆಗೆ ರೂಪುಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಒಂದು ಸರಳ ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ಒಂದು ಮರ 100 ಬೀಜನ ಉತ್ಪಾದಿಸಿದ್ರೆ ಅಳಿಲುಗಳು ಮತ್ತೆ ಪಕ್ಷಿಗಳು ಬಹುತೇಕ 100 ಬೀಜಗಳನ್ನ ತಿಂದು ಖಾಲಿ ಮಾಡುತ್ತೆ. ಅದೇ ಮರ 10 ಲಕ್ಷ ಅಥವಾ 10 ಮಿಲಿಯನ್ ಬೀಜಗಳನ್ನ ಒಂದೇ ಬಾರಿ ಉತ್ಪಾದಿಸಿದ್ರೆ ಪ್ರಾಣಿಗಳು ಅದರ ಒಂದು ಸಣ್ಣ ಭಾಗ ಅಂದ್ರೆ ಒಂದು ಸ್ಮಾಲ್ ಪೋರ್ಷನ್ ಮಾತ್ರ ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ತಿಂದು ಬಿಟ್ಟಿರೋ ಉಳಿದಿರುವಂತ ಲಕ್ಷಾಂತರ ಬೀಜಗಳು ಹೊಸ ಮರಗಳಾಗಿ ಬೆಳೆಯುವಂತ ಅವಕಾಶನ ಪಡೆದುಕೊಳ್ಳುತ್ತೆ. ಇದೇ ಪ್ರಕೃತಿಯ ಅದ್ಭುತ ಬದುಕುಳಿಯುವ ತಂತ್ರವಾದ ಪ್ರೆಡೇಟರ್ ಸೇಟಿಯೇಷನ್. ಈ ಕಾರಣದಿಂದನೇ ಮಾಸ್ ಫ್ರೂಟಿಂಗ್ ಅನ್ನೋ ಕಾಡಿನ ಅತ್ಯಂತ ಬುದ್ಧಿವಂತ ಮತ್ತು ಪರಿಣಾಮಕಾರಿ ಸಂತಾನೋತ್ಪತ್ತಿ ವಿಧಾನಗಳಲ್ಲಿ ಒಂದೆಂದು ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಈ ಮಾಸ್ ಫ್ರೂಟಿಂಗ್ ಅನ್ನೋದು ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವ ಅರಣ್ಯಗಳಲ್ಲಿ ನಡೆಯುತ್ತೆ ಅನ್ನೋ ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಈ ಮಾಸ್ ಫ್ರೂಟಿಂಗ್ ಅನ್ನೋದು ಬರೀ ಫಾರಿನ್ ಫಾರೆಸ್ಟ್ ಅಲ್ಲಿ ಮಾತ್ರ ನಡೆಯುವಂತಹ ಘಟನೆ ಅಲ್ಲ. ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಮತ್ತು ಹಲವಾರು ಸಂರಕ್ಷಿತ ಅರಣ್ಯಗಳಲ್ಲಿಯೂ ಕೂಡ ಈ ಅಪರೂಪದ ಒಂದು ಪ್ರಕೃತಿ ವಿದ್ಯಮಾನವನ್ನ ನಾವು ಕಾಣಬಹುದು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಪುಷ್ಪಗಿರಿ ವನ್ಯಜೀವಿ ಅಭಯಾರಣ್ಯ, ಬ್ರಹ್ಮಗಿರಿ BRT ಹಿಲ್ಸ್ ಸಂರಕ್ಷಿತ ಪ್ರದೇಶ ಮತ್ತೆ ಮಲೆ ಮಹದೇಶ್ವರ MM ಹಿಲ್ಸ್ ಪ್ರದೇಶಗಳಲ್ಲಿ ಇರೋ ಅರಣ್ಯಗಳಲ್ಲಿ ಕೆಲವು ಸ್ಥಳೀಯ ಮರಗಳು ಕೆಲವು ವರ್ಷಗಳಿಗೊಮ್ಮೆ ಒಂದೇ ಸಮಯದಲ್ಲಿ ಈ ರೀತಿ ಮಾಸ್ ಫ್ರೂಟಿಂಗ್ ಅಂದ್ರೆ ಮಾಸ್ ಪ್ರೊಡಕ್ಷನ್ ಮಾಡುತ್ತೆ. ಈ ಸಮಯದಲ್ಲಿ ಆನೆಗಳು, ಜಿಂಕೆಗಳು, ಕಾಡು ಹಂದಿಗಳು, ಕರಡಿಗಳು, ಕೋತಿಗಳು ಮತ್ತು ಅನೇಕ ಬಗೆಯ ಪಕ್ಷಿಗಳು ಈ ಹಣ್ಣುಗಳನ್ನ ಆಹಾರವಾಗಿ ಸೇವಿಸಲು ಆ ಪ್ರದೇಶಗಳಿಗೆ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ. ಇದರಿಂದ ಅರಣ್ಯದಲ್ಲಿ ವನ್ಯಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ. ಅರಣ್ಯ ಸಿಬ್ಬಂದಿ ಮತ್ತು ವನ್ಯಜೀವಿ ಛಾಯಾಗ್ರಾಹಕರು ಇದನ್ನ ಗಮನಿಸ್ತಾರೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಹಲಸು, ವೈಲ್ಡ್ ಜಾಕ್, ನೇರಳೆ, ಜಾಮೂನ್, ಹತ್ತಿ, ಫಿಗ್ ಹಾಗೂ ಲಾರೆಸಿ ಕುಟುಂಬಕ್ಕೆ ಸೇರಿದ ಕೆಲವು ಮರಗಳು ಕೆಲವು ವರ್ಷಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣುಗಳನ್ನ ನೀಡುತ್ತೆ. ಈ ಹಣ್ಣುಗಳು ಅನೇಕ ಪ್ರಾಣಿ ಪಕ್ಷಿಗಳಿಗೆ ಪ್ರಮುಖ ಆಹಾರ ಆಗುತ್ತೆ. ಇದಲ್ಲದೆ ಕರ್ನಾಟಕದಲ್ಲಿ ಕಂಡುಬರುವ ಕೆಲವು ಬಿದಿರು, ಬ್ಯಾಂಬೂ ಜಾತಿಯ ಮರಗಳು ಕೂಡ ಒಂದೇ ಸಮಯದಲ್ಲಿ ಹೂಗಳನ್ನ ಬಿಟ್ಟು ನಂತರ ಬೀಜಗಳನ್ನ ಉತ್ಪಾದಿಸುತ್ತೆ. ಇದು ಸಹ ಮಾಸ್ ಫ್ರೂಟಿಂಗ್ ಅಥವಾ ಮಾಸ್ಟ್ ಸೀಡಿಂಗ್ ನ ಅತ್ಯಂತ ಪ್ರಸಿದ್ಧ ಉದಾಹರಣೆಗಳಲ್ಲಿ ಒಂದಾಗಿದೆ. ಈ ರೀತಿ ಮಾಸ್ ಫ್ರೂಟಿಂಗ್ ಘಟನೆಗಳು ಕಾಡಿನ ಆಹಾರ ಸರಪಳಿಯನ್ನ ಬಲಪಡಿಸುವುದರ ಜೊತೆಗೆ ಹೊಸ ಸಸಿಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಮತ್ತು ಅರಣ್ಯದ ಜೀವ ವೈವಿಧ್ಯ ಅಂದ್ರೆ ಬಯೋಡೈವರ್ಸಿಟಿಯನ್ನ ಉಳಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಮಾಸ್ ಫ್ರೂಟಿಂಗ್ ಬಗ್ಗೆ ಅನೇಕ ಜನರಿಗೆ ತಿಳಿಯೋದೇ ಇರುವಂತಹ ಕೆಲವು ಆಶ್ಚರ್ಯಕರ ಸಂಗತಿಗಳಿವೆ. ಮೊದಲನೇದೇನಪ್ಪಾ ಅಂತಂದ್ರೆ, ಮರಗಳು ಪರಸ್ಪರ ಮಾತಾಡಲು ಸಾಧ್ಯವಿಲ್ಲ ಅಥವಾ ಮಾತಾಡಿದ್ರೂ ನಮಗೆ ಅದು ಗೊತ್ತಾಗಲ್ಲ. ಆದ್ರೂ ಒಂದೇ ಜಾತಿಯ ಸಾವಿರಾರು ಮರಗಳು ಒಂದೇ ಸಮಯದಲ್ಲಿ ಹಣ್ಣುಗಳನ್ನ ಉತ್ಪಾದಿಸುತ್ತವೆ. ಈ ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್ ಬಿಟ್ವೀನ್ ಟ್ರೀಸ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಈಗಲೂ ಕೂಡ ವಿಜ್ಞಾನಿಗಳಿಗೆ ಕಂಡುಹಿಡಿಯಕ್ಕಾಗಿಲ್ಲ ಅಥವಾ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕೆಲವು ಸಂಶೋಧನೆಗಳ ಪ್ರಕಾರ ಮಳೆಯ ಪ್ರಮಾಣ ಅಂದ್ರೆ ಎಷ್ಟು ರೈನ್ ಬರುತ್ತೆ, ಆಮೇಲೆ ಟೆಂಪರೇಚರ್ ಹೇಗಿರುತ್ತೆ, ಟೆಂಪರೇಚರ್ ಅಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ, ಅಥವಾ ಬರಗಾಲದ ನಂತರ ಮಳೆ ಮತ್ತು ಇತರ ಹವಾಮಾನ ಬದಲಾವಣೆಗಳು ಈ ಮಾಸ್ ಫ್ರೂಟಿಂಗ್ಗೆ ಪ್ರೇರಣೆ ಏನಾದ್ರು ಕೊಡ್ತಾ ಇದೆಯಾ? ಆದ್ರೆ ಇದಕ್ಕೆ ಒಂದೇ ಒಂದು ಕಾರಣ ಏನಪ್ಪಾ ಅಂತ ಇದುವರೆಗೂ ಯಾರಿಗೂ ದೃಢವಾಗಿ ಹೇಳಕ್ಕೆ ಸಾಧ್ಯ ಆಗಿಲ್ಲ. ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಮಾಸ್ ಫ್ರೂಟಿಂಗ್ ನಡೆಯೋ ವರ್ಷಗಳಲ್ಲಿ ಆನೆಗಳು, ಜಿಂಕೆಗಳು, ಕಾಡು ಹಂದಿಗಳು, ಕರಡಿಗಳು, ಕೋತಿಗಳು ಮತ್ತೆ ಅನೇಕ ಪಕ್ಷಿಗಳು ಆಹಾರ ಹುಡುಕಾಟದಲ್ಲಿ ಹೆಚ್ಚು ಚಟುವಟಿಕೆಯಿಂದ ಕಾಣಿಸಿಕೊಳ್ತವೆ. ಅಂದ್ರೆ ಅವು ಒಂದು ಫಾರೆಸ್ಟ್ ಇಂದ ಇನ್ನೊಂದು ಫಾರೆಸ್ಟ್ಗೆ ಓಡಾಡ್ತಾ ಇರುತ್ತೆ. ಕೆಲವೊಮ್ಮೆ ಅವು ಹಣ್ಣುಗಳಿರುವ ಪ್ರದೇಶಗಳಿಗೆ ದೂರದಿಂದ ಬರುತ್ತೆ. ದೂರ ಅಂತಂದ್ರೆ ಬೇರೆ ದೂರದಲ್ಲಿರುವಂತಹ ಒಂದು ಫಾರೆಸ್ಟ್ ಇಂದ ಬರುತ್ತೆ.
4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಲಕ್ಷಾಂತರ ಬೀಜಗಳು ನೆಲಕ್ಕೆ ಬಿದ್ದರೂ ಅವುಗಳೆಲ್ಲ ಮರಗಳಾಗೋದಿಲ್ಲ. ಕೆಲವು ಬೀಜಗಳನ್ನ ಪ್ರಾಣಿಗಳು ತಿಂತವೆ, ಕೆಲವು ಒಣಗಿ ಹೋಗ್ತವೆ. ಆದ್ರೆ ಉಳಿದಿರೋ ಬೀಜಗಳಲ್ಲಿ ಸಾವಿರಾರು ಹೊಸ ಸಸಿಗಳು ಬೆಳೆಯುತ್ತೆ. ಇದೇ ಕಾಡಿನ ಮುಂದಿನ ಪೀಳಿಗೆಯನ್ನ ನಿರ್ಮಿಸುತ್ತೆ. 5ನೇದು ಮಾಸ್ ಫ್ರೂಟಿಂಗ್ ನಂತರ ಇಲಿಗಳು, ಅಳಿಲುಗಳು ಮತ್ತು ಕೆಲವು ಸಣ್ಣ ಪ್ರಾಣಿಗಳ ಸಂಖ್ಯೆಯು ತಾತ್ಕಾಲಿಕವಾಗಿ ಹೆಚ್ಚಾಗುತ್ತೆ. ಏಕೆಂದ್ರೆ ಆ ಸಮಯದಲ್ಲಿ ಅವಳಿಗೆ ಅಬಂಡೆನ್ಸ್ ಆಗಿ ಆಹಾರ ಸಿಗುತ್ತೆ. ಕೊನೆ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಾಸ್ ಫ್ರೂಟಿಂಗ್ ಅನ್ನೋದು ಕೇವಲ ಒಂದು ಪ್ರಕೃತಿಯಲ್ಲಿ ನಡೆಯುವಂತ ಒಂದು ಘಟನೆ ಅಲ್ಲ. ಇದು ಕಾಡಿನ ಪರಿಸರ ಸಮತೋಲನವನ್ನು ಕಾಪಾಡುವ, ವನ್ಯಜೀವಿಗಳಿಗೆ ಆಹಾರ ಒದಗಿಸುವ ಮತ್ತು ಹೊಸ ಕಾಡುಗಳು ಬೆಳೆಯಲು ನೆರವಾಗುವ ಪ್ರಕೃತಿಯ ಅತ್ಯಂತ ಬುದ್ಧಿವಂತ ತಂತ್ರಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಪ್ರಕೃತಿಯ ಪ್ರತಿಯೊಂದು ಅದ್ಭುತದ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಅಡಗಿರುತ್ತೆ. ಮಾಸ್ ಫ್ರೂಟಿಂಗ್ ಕೂಡ ಅಂತಹ ಒಂದು ವೈಜ್ಞಾನಿಕ ಕಾರಣಗಳಲ್ಲಿ ಒಂದಾಗಿದೆ. ಹೀಗಾಗಿ ಸ್ನೇಹಿತರೆ, ನಾವು ಇಂದು ನೋಡಿದಂತೆ ಮಾಸ್ ಫ್ರೂಟಿಂಗ್ ಎಂಬುದು ಕೇವಲ ಮರಗಳು ಒಂದೇ ಸಮಯದಲ್ಲಿ ಹಣ್ಣುಗಳನ್ನ ನೀಡುವ ಒಂದು ಘಟನೆ ಅಲ್ಲ. ಇದು ಪ್ರಕೃತಿಯ ಅತ್ಯಂತ ಬುದ್ಧಿವಂತ ಬದುಕುಳಿಯುವ ತಂತ್ರಗಳಲ್ಲಿ ಒಂದಾಗಿದೆ. ಒಂದು ಘಟನೆ ಮರಗಳ ಸಂತಾನೋತ್ಪತ್ತಿಗೆ ಹೇಗೆ ಸಹಾಯ ಮಾಡುತ್ತದೆ, ಮತ್ತೆ ವನ್ಯಜೀವಿಗಳು ಸಮೃದ್ಧ ಆಹಾರ ಒದಗಿಸುತ್ತೆ, ಹೊಸ ಕಾಡುಗಳು ಬೆಳೆಯಲು ಕಾರಣ ಆಗುತ್ತೆ ಮತ್ತು ನಮ್ಮ ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನಾವು ಪ್ರಕೃತಿಯಲ್ಲಿ ನೋಡುವ ಪ್ರತಿಯೊಂದು ರಹಸ್ಯದ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಮತ್ತು ಒಂದು ಅದ್ಭುತವಾದ ಉದ್ದೇಶ ಅಡಗಿರುತ್ತೆ. ಮಾಸ್ ಫ್ರೂಟಿಂಗ್ ಕೂಡ ಅಂತಹ ಪ್ರಕೃತಿಯ ಅದ್ಭುತಗಳಲ್ಲಿ ಒಂದಾಗಿದೆ. ಆದ್ರಿಂದ ನೆಕ್ಸ್ಟ್ ಟೈಮು ನೀವು ಕಾಡಿನಲ್ಲಿ ಒಂದೇ ಸಮಯದಲ್ಲಿ ಹಣ್ಣುಗಳಿಂದ ತುಂಬಿರುವಂತಹ ಮರಗಳನ್ನ ಅಂದ್ರೆ ಅನೇಕ ಮರಗಳನ್ನ ನೋಡಿದ್ರೆ ಅದು ಕೇವಲ ಒಂದು ಸುಂದರ ದೃಶ್ಯ ಅಲ್ಲ, ಅದು ಲಕ್ಷಾಂತರ ವರ್ಷಗಳಿಂದ ಪ್ರಕೃತಿ ರೂಪಿಸಿಕೊಂಡಿರುವ ಒಂದು ಅದ್ಭುತ ಬದುಕುಳಿಯುವ ತಂತ್ರ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರಕೃತಿ, ವನ್ಯಜೀವಿ ಮತ್ತು ಪ್ರವಾಸ ಕುರಿತ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಪ್ರಕೃತಿಯ ಪ್ರತಿಯೊಂದು ರಹಸ್ಯದ ಹಿಂದೆ ಒಂದು ಅರ್ಥ ಇದೆ, ಒಂದು ಕಾರಣ ಇದೆ. ಅದನ್ನ ತಿಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.